ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳೆಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಅಂಜದಿರು, ಅಳುಕದಿರು, ಕುಂದದಿರು, ಕುಸಿಯದಿರು, ಏನೋ ಎಂತೋ ಎಂದು ಚಿಂತಿಸದಿರು, ನಿನ್ನ ನಾನೇನುವನು. ಅದೇ ದಾರಿಯಲ್ಲಿ ನಡೆಯುತ್ತಿರುವ ನಮ್ಮ ನಾಡಿನ ಹೆಮ್ಮೆಯ ಮಠ ತರಳಬಾಳು ಬೃಹನ್ಮಠ. ತರಳ ಎಂದರೆ ಮಗು, ಬಾಳು ಎಂದರೆ ಬದುಕು. ವಿಶ್ವಬಂಧು ಮರಳಸಿದ್ದರು ತೆಲುಗಿನ ಬಾಳ ಸಿದ್ಧರನ್ನು ಸದ್ಧರ್ಮ ಸಿಂಹಾಸನದ ಮೇಲೆ ಕೂರಿಸಿ ಹಾರಿಸಿದ ಮಂತ್ರವೇ ತರಳ ನೀ ಬಾಳು, ಅಂದರೆ ದೀರ್ಘಕಾಲ ಚಿರಂಜೀವಿಯಾಗಿ ಬಾಳು ಎಂದು. ಈಗ ಆಶೀರ್ವಚನ ದಯಪಾಲಿಸಬೇಕೆಂದು ತಮ್ಮಲ್ಲಿ ಹೃತ್ಪೂರ್ವಕವಾದಂತಹ ವಿನಂತಿ. ಭಾಷಣದ ಸಮಯ ಅಲ್ಲ, ಹೀಗಾಗಿ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗಬಾರ್ದು ಅಂತ ನಮ್ಮ ನಾವೇ ಎಚ್ಚರಿಸ್ಕೊಂಡಿದ್ದೀವಿ. ಈ ಸಭೆಯ ಆರಂಭದಲ್ಲಿ ಈ ವೇದಿಕೆ ಮೇಲೆ ಶರಣರ ವೇಷಭೂಷಣವನ್ನು ಧರಿಸಿ ಇಲ್ಲಿ ಬಂದಂಥ ಆ ಎಳೆಯ ಮಕ್ಕಳನ್ನು ನೋಡಿದಾಗ ನಮ್ಮ ಪಕ್ಕದಲ್ಲಿದ್ದ ಇಂದಿನ ಸನ್ಮಾನಿತರಾದ ಡಾಕ್ಟರ್ CN ಮಂಜುನಾಥ್ರವರೊಂದಿಗೆ ನಾವು ಹೇಳಿದ್ದು ಮಾತು, ಹೌ ಇನ್ನಸೆಂಟ್ ದೇ ಆರ್, ಹೌ ದ ಸೊಸೈಟಿ ಕರಪ್ಟ್ಸ್ ದೇರ್ ಮೈಂಡ್ ಆ್ಯಸ್ ದೇ ಗ್ರೋ ಅಪ್. ಆ ಮಕ್ಕಳ ಮುಗ್ಧತೆ, ಎಷ್ಟು ಮುಗ್ಧತೆ ತುಂಬಿ ತುಳುಕಾಡ್ತಾ ಇದೆ. ಮುಂದೆ ಅವರು ದೊಡ್ಡವರಾಗಿ ಬೆಳೆದಾಗ ಹೇಗೆ ಈ ಸಮಾಜ ಅವರ ಮನಸ್ಸನ್ನು ಕಲುಷಿತಗೊಳಿಸುತ್ತೆ ಅನ್ನೋ ಮಾತನ್ನು ನಾವು ಡಾಕ್ಟರ್ ಮಂಜುನಾಥ್ ಅವರಿಗೆ ಹೇಳಿ, ಮಕ್ಕಳು ಚಿಕ್ಕ ವಯಸ್ಸಿನಿಂದ ದೊಡ್ಡವರಾಗ್ತಾ ಹೋದಾಗ ಆ ಮನಸ್ಸು ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ವಿಮರ್ಶೆ ಮಾಡಲಿಕ್ಕೆ ಬಯಸ್ತೇನೆ. ಪ್ರೈಮರಿ ಶಾಲೆ, ನರ್ಸರಿ ಪ್ರೈಮರಿ ಶಾಲೆಯಲ್ಲಿ ಓದೋ ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂದರೆ, ಅವರು ಮನೆಗೆ ಹೋದ ತಕ್ಷಣವೇ ಅವ್ರ ತಾಯಿಯೊಂದಿಗೆ ಮಾತನಾಡುವಾಗ, ಯು ನೋ ವಾಟ್ ಅವರ್ ಮಿಸ್ ಸೆಡ್ ಟುಡೇ, ನಮ್ಮ ಮಿಸ್ ಇವತ್ತು ಏನು ಹೇಳಿದರು ಅಂತ ಬಹಳ ಖುಷಿಯಾಗಿ ಆ ಮಕ್ಕಳು ತಾಯಿಯೊಂದಿಗೆ ಅವರು ಮಿಸ್ ಹೇಳಿದ ಮಾತುಗಳನ್ನು ಶೇರ್ ಮಾಡ್ಕೊಳ್ತಾರೆ. ಅದೇ ಮಕ್ಕಳು ಹೈಸ್ಕೂಲು ಪ್ರೌಢಶಾಲೆಯ ಅವಸ್ಥೆಯನ್ನು ತಲುಪಿದಾಗ ಅವರು ಹೇಳುವ ಮಾತುಗಳು, ಯು ನೋ ವಾಟ್ ಮೈ ಫ್ರೆಂಡ್ ಸೇಸ್, ನನ್ನ ಸ್ನೇಹಿತ ಏನು ಹೇಳ್ತಾನೆ ಅಂದರೆ, ಮಿಸ್ ಹೋಗ್ಬಿಟ್ಲು, ನನ್ನ ಸ್ನೇಹಿತ ಏನು ಹೇಳ್ತಾನೆ ಅಂದರೆ ಅಂತ ಹೇಳ್ತಾರೆ. ನಂತರ ಅದೇ ಮಕ್ಕಳು ದೊಡ್ಡವರಾಗಿ ಬೆಳೆದು ಕಾಲೇಜಿಗೆ ಹೋದಾಗ ಅವರ ಬಾಯಿಂದ ಕೇಳಿ ಬರುವ ಮಾತುಗಳು, ಯು ನೋ ವಾಟ್ ಐ ಸೇ, ನಾನೇನು ಹೇಳ್ತೀನಿ ಅಂದರೆ. ಮತ್ತು ಶಿಕ್ಷಣ ಇವೆಲ್ಲ ಮುಗಿಸಿ ಮದುಮಗನಾಗಿ ಹಸಿಮಣೆಯಲ್ಲಿ ಕುಳಿತು ತಾಳಿ ಕಟ್ಟಿ ಇವರು ದಾಂಪತ್ಯ ಜೀವನ ನಡೆಸುವಾಗ ಅವನ ಬಾಯಿಂದ ಬರುವ ಪ್ರತಿಕ್ರಿಯೆ, ಯು ನೋ ವಾಟ್ ಮೈ ವೈಫ್ ಸೇಸ್, ನಾನು ಏನು ಹೇಳ್ತಾಳೆ ಅಂದರೆ ಅಂತ ಮಾತಾಡ್ತಾನೆ. ಆಮೇಲೆ ಮಕ್ಕಳಾಗಿ ಅವರು ಮುಂದೆ ಬೆಳೆದಾಗ, ಯು ನೋ ವಾಟ್ ಮೈ ಸನ್ ಸೇಸ್, ನನ್ನ ಮಗ ಏನು ಹೇಳ್ತಾನೆ ಅಂದರೆ. ಮದುವೆ ಆದಾಗ ಯು ನೋ ವಾಟ್ ಮೈ ವೈಫ್ ಸೇಸ್ ಅಂತಾನೆ, ಮಕ್ಕಳಾದ ಮೇಲೆ ಯು ನೋ ವಾಟ್ ಮೈ ಸನ್ ಸೇಸ್ ಅಂತಾರೆ. ಅದೇ ಮನಸ್ಸು.
ಆಯುಷ್ಯದ ವಿವಿಧ ಮಜೆಗಳನ್ನು ಮೇಲೇರಿ ಹೋದಾಗ ಅದು ಬದಲಾವಣೆ ಆಗ್ತಾ 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 ಹೋಗುತ್ತೆ. ಈ ಸಂದರ್ಭದಲ್ಲಿ ಭಾಳ ವೇಳೆ ಆಗಿರೋದ್ರಿಂದ ನಮಗೆ ನೆನಪಾಗ್ತಕ್ಕಂಥ ಅಲ್ಲಮ ಪ್ರಭುದೇವರ ವಚನ ಅಂದರೆ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯನು ಹಸಿವು ಹಿಂಗಬಹುದೇ ಅಂತ. ಹೊಟ್ಟೆ ಮೇಲೆ ಬುತ್ತಿಗಂಟನ್ನು ಕಟ್ಕೊಂಡ್ರೆ ಹಸು ಹೋಗುತ್ತಾ? ಆ ಬುತ್ತಿಗಂಟನ್ನು ಬಿಚ್ಚಿ ಉಂಡಾಗ ಮಾತ್ರ ಹಸು ಹಿಂಗತ್ತೆ. ಆದ ಕಾರಣ ನಾವು ನಿಮಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ನಿಮ್ಮ ಜೊತೆಗೆ ಒಂದು ಬುತ್ತಿ ಗಂಟನ್ನು ಕೊಟ್ಟು ಕಳಿಸ್ಬೇಕು ಅಂತ ಬಯಸ್ತೀವಿ. ಆಮೇಲೆ ನೀವು ಬಿಚ್ಚಿ ಅದನ್ನು ಓದ್ಕೊಳ್ಬೋದು, ಉಣ್ಬೋದು. ಅದು ಏನು ಅಂದರೆ, ಪ್ರಾಸ್ತಾವಿಕವಾಗಿ ಪ್ರೊಫೆಸರ್ ಸಿದ್ದವರು ನಿಮಗೆ ಸೂಚಿಸಿದಂತೆ ನಾವು ರೂಪಿಸಿದಂತಹ ಬಸವಣ್ಣವರ ಸಮಗ್ರ ವಚನಗಳನ್ನು ಉಳ್ಳಂತಹ ಒಂದು ಮೊಬೈಲ್ ಆ್ಯಪ್. ಇದುವರೆಗೂ ನೀವು ಭಾಷಣಗಳನ್ನು ಕೇಳಿದಿರಿ. ಮಂಜುನಾಥರವರ ಭಾಷಣ ಅಂತೂ ಅತ್ಯಪೂರ್ವವಾಗಿತ್ತು, ಅದ್ಭುತವಾಗಿತ್ತು. ಒಂದೊಂದು ಸಾಲು ಸಹ ಭಾಳ ಮನವನ್ನು ಸೆಳೀತಕ್ಕಂಥ ಮಾತುಗಳಾಗಿದ್ದು. ಈಗ ವೇಳೆಯಾಗಿರೋದ್ರಿಂದ ನಾವು ನಿಮಗೆ ಕೊಟ್ಟು ಕಳಿಸ್ತಕ್ಕಂಥ ಬುತ್ತಿಗಂಟು ಅಂತ ಹೇಳಿದರೆ ಒಂದು ವಚನ ಆ್ಯಪ್ ನಾವು ಸಿದ್ಧಪಡಿಸಿರ್ತಕ್ಕಂಥದ್ದು. ನೀವೆಲ್ಲ ಮೊಬೈಲ್ ಕೈಯಲ್ಲಿದ್ದರೆ ತಗೊಳ್ಳಿ, ನಾವು ಹೇಳಿದಂಥ ಲಿಂಕನ್ನು ಟೈಪ್ ಮಾಡಿ. ಸರಳ ಇದೆ, ಎಲ್ಲರೂ ಕೈಯಲ್ಲಿ ತಗೊಳ್ಳಿ. ವಚನ ಒಂದು ಯಾವುದಾದ್ರು ನಿಮ್ಮದು ಅಲ್ಲಿ ಏನೇನಿರುತ್ತೆ, 2 ಪ್ರೋಗ್ರಾಮ್ ಇರುತ್ತಲ್ಲ, ಪ್ಲೇಸ್ಟೋರಿಗೆ ಹೋಗೋ ಅವಶ್ಯಕತೆ ಇದೆ. ನೇರವಾಗಿ ನೀವು ಕ್ರೋಮ್ ಹೋಗ್ಬೋದು, ಅಥವಾ ಸಫಾರಿ ಅಥವಾ ಗೂಗಲ್ ಅದಕ್ಕೆ ಹೋಗಿ ವೆಬ್ ಬ್ರೌಸರಿಗೆ ಹೋಗಿ ವಿಶೇಷವಾಗಿ ಕ್ರೋಮ್ ಇದ್ದರೆ ಅದು ಪ್ರಿಫರಬಲ್. ಕ್ರೋಮ್ ಅದನ್ನು ತಗೊಳ್ಳಿ, ಟೈಪ್ ಮಾಡಿ VACHANA .ತರಳಬಾಳು TARALABALU.IN ವಚನ .IN. ನೀವಲ್ಲಿ ಡಿಸ್ಪ್ಲೇ ಮಾಡೋಕ್ಕಾಗುತ್ತಾ? ಟೈಪ್ ಮಾಡಿ VACHANA .ತರಳಬಾಳು TARALABALU.IN. ಆಮೇಲೆ ಒತ್ತಿ ಗೋ. ನಾವು ಸಿದ್ಧಪಡಿಸಿದಂಥ ವಚನ ಗಣಕ, ಅದು ವಚನ ಬಂತೊಳಿ ಎಕ್ಸಾಕ್ಟ್ಲಿ. ಈಗ ಅಲ್ಲಿ ಈ ನಿಮ್ಮ ಕೈಯಲ್ಲಿ ಆ ಕಡೆ ತೋರಿಸಿ, ಆ ಕಡೆ ಇದರಲ್ಲಿ ಈಗ ಬರುತ್ತೆ, ಈ ತರಹ ಬರುತ್ತೆ. ನಿಮ್ಮ ಕೈಯಲ್ಲಿ ಈಗ ಎಷ್ಟು ವಚನಗಳಿವೆ ಅಂದರೆ 22,000 ವಚನಗಳು ನಿಮ್ಮ ಕೈಯಲ್ಲಿದೆ. ಇದೇ ಬುತ್ತಿಗಂಟು ನಾವು ನಿಮಗೆ ಕೊಟ್ಟು ಕಳಿಸ್ತಕ್ಕಂಥ. ಇದರಲ್ಲಿ ನಿಮಗೆ ಯಾವ ವಚನ ಬೇಕೋ ಆ ವಚನವನ್ನು ನೀವು ಆಯ್ಕೆ ಮಾಡ್ಕೋಬೋದು. ಉದಾಹರಣೆಗೆ, ಆರಂಭದಲ್ಲಿ ಮಕ್ಕಳು ನೃತ್ಯ ಮಾಡಿದರು. ಆ ನೃತ್ಯ ಈಗಾಗಲೇ ಮರೆತು ಬಿಟ್ಟರು ಏನೋ, ಅವರು ನೃತ್ಯ ಸಂಯೋಜನೆಗೆ ಅಳವಡಿಸಿದಂತಹ ವಚನ ಅಂದರೆ ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು ಅಂತ. ಇದು ಯಾರ ವಚನ ಅಂದರೆ ಅಲ್ಲಮ ಪ್ರಭುಗಳ ವಚನ. ಈ ವಚನವನ್ನು ಸಂಪೂರ್ಣ ನೀವು ಮತ್ತೊಮ್ಮೆ ಕೇಳಬೇಕು, ಓದಬೇಕು ಅಂತ ಇಷ್ಟ ಇದ್ದರೆ ಅಲ್ಲಿ ನಮ್ಮ ಅಲ್ಲಮ ಪ್ರಭು ಅಂತ ಇರುತ್ತಲ್ಲ, ಅಲ್ಲಮ ಪ್ರಭು ಚಿತ್ರವನ್ನು, ಐಕಾನನ್ನು ನೀವು ಪ್ರೆಸ್ ಮಾಡಿ, ಅಲ್ಲಮ ಪ್ರಭು. ಅದರಲ್ಲಿ ಒಂದು ಆರಂಭದಲ್ಲಿ ಅಲ್ಲಮ ಪ್ರಭು ಲಿಂಕನ್ನು ಒತ್ತಿದ ಮೇಲೆ ಅಲ್ಲಿ ಎಂಟರ್ ಟೆಕ್ಸ್ಟ್ ಅಂತ ಬರುತ್ತೆ. ಅಲ್ಲಿ ಈ ವಚನ ಸಂಖ್ಯೆ 1374 1374 ಟೈಪ್ ಮಾಡಿ. ಎಂಟರ್ ಟೆಕ್ಸ್ಟ್ ಅಂತ ಇದೆಯಲ್ಲ 1374. ಆನಂತರ ಸರ್ಚ್ ಅಂತ ಒತ್ತಿ ಆಗ ವಚನ ಬರುತ್ತೆ. ಬಸವಣ್ಣ ನಿನ್ನ ಕಂಡು ಎನ್ನ ಮನ ಎನ್ನ ತನು ಬಯಲಾಯಿತು. ಇನ್ನು ಇದಕ್ಕೆ ಹೋಗಿ ಬಸವಣ್ಣರ ವಚನ, ಇದಕ್ಕೆ ಹೋಮ್ಗೆ ಹೋಗಿ ಬಸವಣ್ಣರದ್ದು ವಚನ ಬಂದರೆ ಬಸವಣ್ಣರ ಐಕಾನ್ ಒತ್ತಿ. ಅದರಲ್ಲಿ ಎಷ್ಟೊಂದು ಬಸವಣ್ಣವರ ಸಮಗ್ರ ವಚನಗಳು ಇಲ್ಲಿದೆ.
ಹಾಗೆ ನೀವು ನೋಡಿದರೆ ಸ್ಕ್ರಾಲ್ ಡೌನ್ ಮಾಡಿದರೆ ಎಷ್ಟಿವೆ ವಚನಗಳು? 1000 ಅಲ್ಲಿ ಸಿಗುತ್ತೆ ನೋಡಿ, 1409 ವಚನಗಳಿವೆ. ನಿಮಗೆ ಯಾವ ಪುಸ್ತಕವನ್ನು ಓದೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಸಮಗ್ರ ವಚನಗಳಿವೆ. ಇದರಲ್ಲಿ ನಾವು ಕೇವಲ ವಚನಗಳ ಮೂಲ ವಚನ ಅಷ್ಟೇ ಅಲ್ಲ, ಅದರ ಭಾಷಾಂತರ, ಇಂಗ್ಲೀಷ್ ಭಾಷಾಂತರ, ತೆಲುಗು, ತಮಿಳು, ಮರಾಠಿ, ರಷ್ಯನ್, ಇಂಗ್ಲೀಷ್ ಮತ್ತು ಈಗೇನು ಇಸ್ರೇಲ್ ಇದೆಯಲ್ಲ, ಇಸ್ರೇಲ್ ಜನರ ಭಾಷೆ ಯಾವುದು? ಇಸ್ರೇಲ್ ಇಬ್ರು, ಅದು ಕೂಡ ಇದೆ. ಕೇವಲ ಭಾಷಾಂತರ ಅಷ್ಟೇ ಅಲ್ಲ, ವಚನದ ವ್ಯಾಖ್ಯಾನವೂ ಇದೆ. ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನ ನಾವು ಮಾಡಿದಂಥ ವ್ಯಾಖ್ಯಾನ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಚಿತ್ರ ಇದೆ. ಉದಾಹರಣೆಗೆ ನಿಮಗೆ ಒಂದು ವಚನ, 10ನೇ ವಚನ ತಗೊಳ್ಳಿ, 10 ಅಂತ ಸರ್ಚ್ ಮಾಡಿ, ಅಲ್ಲಿ ಎಂಟರ್ ಟೆಕ್ಸ್ಟ್ ಇದೆ 10. ಇಲಿಗಡ ನೊಡ್ಡಿದಲ್ಲಿ ಇಪ್ಪಂತೆ ಅನ್ನ ಸಂಸಾರ, ತನು ಕೆಡವನ್ನ ಕಮಾಣದು, ಎರರ ಬಾಧಿಸುವುದು ತನುಗಳ ಕೆಡವನ್ನ ಕಮಾಣದು, ಇತ್ಯಾದಿ ಇತ್ಯಾದಿ ಪೂರ್ಣ ವಚನ. ಅದರ ಕೆಳಗೆ ಒಂದು ಓಲೆಗರಿ ಇದೆ, ಮ್ಯಾನ್ಸ್ಕ್ರಿಪ್ಟ್ ಅಂತ ಒಂದು ಸೆಕ್ಷನ್ ಇದೆ ನೋಡಿ. ಈ ಓಲೆಗರಿ ನಮ್ಮ ಗುರುಗಳು ನಮಗೆ ಕಟ್ಟುವಾಗ ನಮ್ಮ ಕೈಗೆ ಅನುಗ್ರಹಿಸಿಕೊಟ್ಟಂಥ ತಾಳೆಗರಿ, ಮೂಲ ತಾಳೆಗರಿ. ಅದರಲ್ಲಿ ಸಿಗುತ್ತೆ ನೋಡಿ. ಪ್ರಾಯಶಃ ಇವತ್ತಿನ ಮಕ್ಕಳಿಗೆ ತಾಳೆಗರಿ ಹೇಗಿರುತ್ತೆ ಅನ್ನೋ ಪರಿಕಲ್ಪನೆ ಇಲ್ಲ ಅಂತ ಕಾಣುತ್ತೆ. ಆ ತಾಳೆಗರಿ ನೀವು ನೋಡ್ಬೋದು. ಅದರ ಕೆಳಗೆ ವಚನದ ಅರ್ಥ ಪ್ರತಿಧ್ವನಿಸ್ತಕ್ಕಂಥ ಒಂದು ಚಿತ್ರ ಇದೆ, ಅದು ಗಮನಿಸಿ, ಭಾಳ ರೋಚಕವಾಗಿದೆ ಆ ಚಿತ್ರ. ಆನಂತರ ಕೆಳಗಡೆ ನಾವು ಮಾಡಿದಂಥ ಭಾಷಾಂತರ ಇದೆ. ಅದರ ಕೆಳಗಡೆ ಬೇರೆ ಬೇರೆ ವಿದ್ವಾಂಸರು ಮಾಡಿದಂಥ ಏನೋ ಭಾಷಾಂತರಗಳಿದೆ, ಹಿಂದಿ, ತೆಲುಗು, ತಮಿಳು, ಹೀಗೆ. ಕೊನೆಯಲ್ಲಿ ತಮಿಳು ಮ್ಯಾನ್ಸ್ಕ್ರಿಪ್ಟ್ ಅಂತ ಇದೆ, ನೀವು ಗಮನಿಸಿ. ಟ್ರಾನ್ಸ್ಕ್ರಿಪ್ಷನ್ ಆಫ್ ತಮಿಳು ಮ್ಯಾನ್ಸ್ಕ್ರಿಪ್ಟ್ ಇನ್ ದಿ ಪ್ಯಾರಿಸ್ ನ್ಯಾಷನಲ್ ಲೈಬ್ರರಿ 1780 AD. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀವಿ ನಾವು ಮಾತನ್ನು. ಇದು ನಮ್ಮ ಸ್ವಹಸ್ತಾಕ್ಷರಗಳಲ್ಲಿ ಪ್ಯಾರಿಸ್ ನ್ಯಾಷನಲ್ ಲೈಬ್ರರಿಯಲ್ಲಿ ಕುಳಿತು ಒಂದು ವಾರ ಕಾಲ ಕುಳಿತು ಪ್ರತಿಲಿಪಿ ಮಾಡ್ಕೊಂಡು ಬಂದಿತ್ತು. ಇದು ನಮ್ಮ ದೇಶದ ಯಾವ ಲೈಬ್ರರಿಗಳಲ್ಲೂ ಈ ತಾಳೆಗರಿ ಸಿಗ್ತಾ ಇಲ್ಲ. ನಾವು ಇದನ್ನು ಹುಡ್ಕೊಂಡು ಹೋದವರಲ್ಲ. ಪ್ಯಾರಿಸ್ನಲ್ಲಿ ಅಲ್ಲಿ ಯೂನಿವರ್ಸಿಟಿ, ಸಾರ್ಬೋನ್ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ಒಂದು ಉಪನ್ಯಾಸ ಇತ್ತು ನಮ್ಮದು ಭಾಳ ಹಿಂದೆ, 1985ರಲ್ಲಿ. ಆಗ ಹೋದಾಗ 1985 ಕೆಳಗೆ ಬಂದು ನೋಡಿ, ಡಿಸ್ಕವರ್ಡ್ ಆ್ಯಂಡ್ ಟ್ರಾನ್ಸ್ಕ್ರೈಬ್ಡ್ ಬೈ ಸ್ವಾಮೀಜಿ ಇನ್ ದಿ ಇಯರ್ 1985. ನಾವಲ್ಲಿ ಹೋದಾಗ ನಾವು ಉಪನ್ಯಾಸ ಕೊಟ್ಟಾದಮೇಲೆ ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ಗುಲಾಮ ವೇಳೆ ಇತ್ತು. ಆಗ ಪ್ರೊಫೆಸರ್ ಫಿಲಿಯೋಜಾ ಅಂತ ಇದ್ದರು. ಅವರಿಗೆ ನ್ಯಾಷನಲ್ ಲೈಬ್ರರಿ ಹೇಗಿದೆ ನೋಡಬೇಕು ಅಂತ ಬಯಸ್ತೀವಿ ಅಂತ ಹೇಳಿದಾಗ ಅವ್ರು ಕರ್ಕೊಂಡು ಹೋದರು ಲೈಬ್ರರಿಗೆ, ನ್ಯಾಷನಲ್ ಲೈಬ್ರರಿಗೆ. ಅಲ್ಲಿ ಮ್ಯಾನ್ಸ್ಕ್ರಿಪ್ಟ್ ಸೆಕ್ಷನ್ಗೆ ಹೋದರು. ಯಾವುದೇ ನಿರ್ದಿಷ್ಟವಾದ ತಾಳೆಗರಿಯನ್ನು ಹುಡುಕೊಂಡು ಹೋಗಿದ್ದಲ್ಲ, ಅದನ್ನು ನೀವು ಗಮನಿಸಬೇಕು. ಅಲ್ಲಿ ಹೋದಾಗ ಹೇಗೆ ಅವ್ರ ಲೈಬ್ರರಿಯಲ್ಲಿ ನಮ್ಮ ಮ್ಯಾನ್ಸ್ಕ್ರಿಪ್ಟ್ಗಳನ್ನು ಪ್ರಿಸರ್ವ್ ಮಾಡಿದ್ದಾರೆ ನೋಡಬೇಕು ಅನ್ನೋ ಉದ್ದೇಶದಿಂದ ಹೋದರು. ಆಗ ಅಲ್ಲಿ ಯಾರೋ ಇರ್ತಾರಲ್ಲ ಲೈಬ್ರರಿ ಕ್ಯೂರೇಟರ್, ಅವ್ರಿಗೆ ಹೇಳಿದ್ವಿ ಯಾವುದಾದ್ರು ಒಂದು ತಾಳೆಗರಿ ತಂದು ಕೊಡಿ ನೋಡಬೇಕು ಅಂತ ಹೇಳಿ. ಯಾವ್ದು ಬೇಕು ಅಂತ ಕೇಳಿದರು. ನಿರ್ದಿಷ್ಟವಾಗಿ ಯಾವುದೇ ತಾಳೆಗರಿ ನೋಡುವ ಉದ್ದೇಶ ಇರಲಿಲ್ಲ ನನಗೆ. ಅವರೊಂದು ರಿಜಿಸ್ಟರ್ ತಂದು ಕೊಟ್ಟರು, ರಿಜಿಸ್ಟರ್ ಆಫ್ ಮ್ಯಾನ್ಸ್ಕ್ರಿಪ್ಟ್ಸ್. ಸುಮ್ಮನೆ ನಾವೀಗೆ ಅದರ ಹಾಳೆಗಳನ್ನು ತಿರುಗಿ ಅಲ್ಲೆಲ್ಲ ಯಾವುದೋ ಒಂದು ತೋರಿಸಿದ್ರು ಕ್ಯಾಶುವಲ್ ಆಗಿ. ಅವರು ಅದನ್ನು ತೋರಿಸಿದ ಮೇಲೆ ಕ್ಷಣಾರ್ಧದಲ್ಲಿ ಅವರು ಆ ಒಲೆಗರಿಯನ್ನು ಕಟ್ಟನ್ನು ತಂದುಕೊಟ್ರು. ಆ ಕಟ್ಟನ್ನು ಬಿಚ್ಚಿ ನೋಡಿದಾಗ, ನಾವು ಬನಾರಸ್ ಹಿಂದೂ ಯೂನಿವರ್ಸಿಟಿಲಿ ಓದ್ತಾ ಇದ್ದಾಗ ತಮಿಳನ್ನು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿದ್ವಿ. PhD ಅಲ್ಲಿ ಡಾಕ್ಟ್ರೇಟ್ ಮಾಡ್ತಾಯಿದ್ದ ಸಂದರ್ಭದಲ್ಲಿ ಭಾಳ ಅದರ ಅರಿವು ಮಸುಕಾಗಿತ್ತು. ಆದರೂ ನಮಗೆ
ಅದೆಲ್ಲೋ ಒಂದು ಕಡೆ ಕೂಡಲ ಸಂಗಮ ದೇವ ಅಂತ ಕಾಣಿಸ್ತಾ ಇದೆ ಅಂತ ನನಗೆ ಅನಿಸ್ತು ಆ ತಡೆಗರಿಯಲ್ಲಿ. ಆದರೆ ಖಚಿತವಾಗಿ ನಿರ್ಧಾರ ಮಾಡಲಿಕ್ಕೆ ಆಗಲಿಲ್ಲ. ಪ್ರೊಫೆಸರ್ ಫಿಲಿಯೋಸರ್ ಅವ್ರನ್ನು ಕೇಳಿದ್ರಿ, ಅವರು ಸ್ವಲ್ಪ ಬರ್ತಾ ಇತ್ತು ನೋಡಿ ಇದ್ದಂಗೆ ಕಾಣಿಸುತ್ತೆ ಅಂದರೆ. ನಾವು ವಾಪಸ್ ಮಠಕ್ಕೆ ಬಂದ ಮೇಲೆ ಮತ್ತೆ 6 ತಿಂಗಳ ನಂತರ ಒಂದು ಕಾರ್ಯಕ್ರಮ ಇತ್ತು. ಆ ವೇಳೆಗೆ ಪ್ರತಿದಿನ ನಾವು ತಮಿಳು ಅಕ್ಷರಗಳನ್ನು ಕಲಿತು ಚೆನ್ನಾಗಿ ಕರಗತ ಮಾಡಿಕೊಂಡು ಬರೆಯೋ ಹಾಗೆ ಓದೋ ಹಾಗೆ ಮಾಡಿಕೊಂಡು ಅಲ್ಲಿ ಹೋಗಿ ಆ ತಾಳೆಗರಿಗೆ ಇದಿರುತ್ತಲ್ಲ ನಮಗೆ ಲೆನ್ಸ್ ಹಿಡಿದು ನೋಡಿದಾಗ ನಮಗೆ ಆಶ್ಚರ್ಯ ಅಂದರೆ ಅದು ಬಸವಣ್ಣವರ ವಚನಗಳ ತಮಿಳು ಭಾಷಾಂತರ 1980ರಲ್ಲಿ. ಸೊ ನಾನು ಅಲ್ಲಿ ಅದನ್ನು ಕುರಿತು ಬರೆದುಕೊಂಡು ಬಂದಿರತಕ್ಕಂಥ ನಮ್ಮ ಸ್ವಹಸ್ತ ಅಕ್ಷರಗಳಲ್ಲಿ ಇರುವ ಆ ತಾಳೆಗರಿಯಲ್ಲಿಂದ ಬರೆದಂಥ ಪ್ರತಿಲಿಪಿ ಮಾಡಿದಂಥದ್ದನ್ನು ನಾವು ಕೆಳಗೆ ಅದರ ಸ್ಕ್ಯಾನ್ ಮಾಡಿ ನಿಮಗೆ ಕೊಟ್ಟಿದ್ದೀವಿ. ನೀವು ತಮಿಳು ಯಾರು ಓದ್ತಾರೋ ಅಂಥ ಸ್ನೇಹಿತರು ನಿಮ್ಮ ಕಂಪ್ನಿಯಲ್ಲಿ ಇದ್ದರೆ ಅವ್ರಿಗೆ ತೋರಿಸಿ ಆ ವಚನ ಭಾಷಾಂತರ ಹೇಗಾಗಿದೆ ತಮಿಳಿನಲ್ಲಿ ಅನ್ನೋದನ್ನು ನೀವು ಗಮನಿಸ್ಬೋದು. ಇದು ಹೇಗೆ ಹೋಯ್ತು ಅಲ್ಲಿಗೆ? ಒಬ್ಬರು ಆರಿಯಲ್ ಅಂತ ಹೇಳಿ ಒಬ್ಬ ನೇವಿ ಆಫೀಸರ್ ಅವನಿದ್ದ ಪಾಂಡಿಚೇರಿಯಲ್ಲಿ ಆಳ್ತಾ ಇದ್ರಲ್ಲ ಇವರು ಫ್ರೆಂಚರು. ಅವನಿಗೆ ಸಾಹಿತ್ಯದಲ್ಲಿ ಭಾಳ ಒಲವಿತ್ತು. ಅವನು ಅನೇಕ ತಾಳೆಗರಿಗಳನ್ನು ಪಾಂಡಿಚೇರಿಯಲ್ಲಿ ಸಂಗ್ರಹ ಮಾಡಿರ್ತಾನೆ. ಆ ಸಂಗ್ರಹದಲ್ಲಿ ಇದ್ದಂಥ ತಾಳೆಗರಿ ಇದು. ಅವನು ದುರದೃಷ್ಟವಶಾತ್ ಅಕಾಲ ಮರಣಕ್ಕೆ ತುತ್ತಾಗ್ತಾನೆ. ಅವನು ಸಾಯುವುದಕ್ಕೆ ಮುಂಚೆ ಅವನೊಂದು ಬಿಲ್ ಬರೆದು ಎಲ್ಲ ತಾಳೆಗರಿಗಳನ್ನು ನ್ಯಾಷನಲ್ ಲೈಬ್ರರಿ ಪ್ಯಾರಿಸಿಗೆ ಕಳಿಸಿರ್ತಾನೆ. ಅವನು 1780ರಲ್ಲಿ ಕಳಿಸಿದಂಥ 1850ರಲ್ಲಿ ಕಳಿಸಿದಂಥ 1885 ಆವಾಗ ಕಳಿಸಿದಂಥ ತಾಳೆಗರಿ ನಮ್ಮ ಕೈಗೆ ಸಿಕ್ಕು. ಅದು ಬಸವಣ್ಣವರ ವಚನಗಳ ಭಾಷಾಂತರ ತಮಿಳು ಭಾಷಾಂತರ ಅನ್ನೋದು ನಮಗೆ ಬಹಳ ಹೃದಯ ತುಂಬಿ ಬಂತು ಅನ್ನೋದನ್ನು ಈ ಸಭೆಯ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ. ಸೊ ಇಷ್ಟು ಮಾತುಗಳನ್ನು ಹೇಳಿ ತುಂಬ ಬೇಡಿಯಾಗಿದೆ. ನಾವು ಅದನ್ನು ಮತ್ತೆ ಮಾತನ್ನು ಮುಂದುವರಿಸೋ ಸೂಕ್ತ ಆಗಲಾರ್ದು. ಮಕ್ಕಳು ಏನು ಪ್ರತಿಭಾನ್ವಿತ ಮಕ್ಕಳಿಗೆ ನೀವು ಬಹುಮಾನ ಕೊಟ್ಟರೆ ಅವ ನಮಗೆ ಬಹಳ ಆಶ್ಚರ್ಯಕರವಾದಂಥ ಸಂಗತಿ ನಮ್ಮ ಗಮನಕ್ಕೆ ಬಂದದ್ದು ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಮಕ್ಕಳು ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ನಮಗೆ ಬಹಳ ವಿಸ್ಮಯಕಾರಿಯಾಗಿ ಕಾಣಿಸ್ತದೆ. ಅವರು ಈ ಬೆಂಗಳೂರಿನಲ್ಲಿ ಈಗೆಲ್ಲ ಮಕ್ಕಳು ಪರದೇಶದಲ್ಲಿರೋ ಮಕ್ಕಳೆಲ್ಲ ಇದಾಗಿದ್ದಾರೆ. ಕನ್ನಡ ಓದಲಿಕ್ಕಂತೂ ಸಾಧ್ಯನೇ ಇಲ್ಲ, ಬರಲಿಕ್ಕೂ ಬರಲ್ಲ, ಮಾತಾಡೋಕ್ಕೂ ಬರಲ್ಲ. ಅಂಥದ್ರಲ್ಲಿ HL ಕಂಪ್ನಿಯ ನಿಮ್ಮ ಸಂಘಟನೆಯ ಮಕ್ಕಳು ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ತಾರೆ ಅಂದರೆ ನಿಜವಾಗ ಭಾಳ ಹೆಮ್ಮೆ ಪಡಬೇಕು. ಅದೊಂದು ಸಂಗತಿ. ಎಲ್ಲ ಮಕ್ಕಳನ್ನು ತುಂಬ ಹೃದಯದಿಂದ ನಾವು ಅಭಿನಂದಿಸಲಿಕ್ಕೆ ಬಯಸ್ತೇವೆ. ನಿಮ್ಮ ಕಂಪ್ನಿ ಹೆಸರು HAL ವಿಮಾನ ಕಂಪ್ನಿ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ನೀವು ವಿಮಾನ ತಯಾರಿಸ್ತೀರಿ, ಹೆಲಿಕಾಪ್ಟರ್ ತಯಾರಿಸ್ತೀರಿ. ನಮಗೇನು ಕುತೂಹಲ ಉಂಟಾಯಿತು ಅಂದರೆ ಈ ವಿಮಾನವನ್ನು ಶಬ್ದವನ್ನು ಶರಣರು ಎಲ್ಲಾದರೂ ಬಳಸಿದರೆ ಆ ವಚನದಲ್ಲಿ ಅಂತ ನೋಡಬೇಕು ಅಂತ ಅನಿಸ್ತು. ಆಗ ನಾವು ನಮ್ಮ ಈ ನೀವೇ ನೋಡಿ ಆ್ಯಪ್ ತೆಗೆದು ನೋಡಿ. ಆ್ಯಪ್ನಲ್ಲಿ ನೀವೇನು ಆಯ್ಕೆ ಮಾಡ್ಕೋಬೇಕು ಅಂದರೆ ಹೋಮ್ ಅಲ್ಲಿ ಹೋಗಿ ಎಲ್ಲ ಶರಣರು ಅಂತ ಕೊನೆಗೊಂದು ಐಕಾನ್ ಇದೆ, ಕಾಣಿಸುತ್ತೆ ನಿಮಗೆ? ಎಲ್ಲ ಶರಣರು ಅನ್ನೋ ಐಕಾನ್ ಇದೆ ನೋಡಿ, ಅದನ್ನು ಒತ್ತಿ. ಆ ಐಕಾನ್ ಒತ್ತಿ ಎಂಟರ್ ಟೆಕ್ಸ್ಟ್ ಅಂತ ಇದೆ, ಅಲ್ಲಿ ವಿಮಾನ ಅಂತ ಟೈಪ್ ಮಾಡಿ. ಕನ್ನಡದಲ್ಲಿ ಆಪ್ಷನ್ಸ್ ಅಂತ ಇದೆ, ವಚನಗಳಲ್ಲಿ ಏನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿ ವಿಮಾನ ಅಂತ ಟೈಪ್ ಮಾಡಿದರೆ ಬಸವಾದಿ ಶಿವಶರಣರ ಯಾರ್ಯಾರ ವಚನಗಳಲ್ಲಿ ವಿಮಾನ ಅನ್ನೋ ಶಬ್ದ ಬಳಕೆಯಾಗಿದೆ ಅನ್ನೋದು ನಿಮಗೆ ಸಿಗುತ್ತೆ. ನಾವು ಟಿಪ್ಪಣಿ ಮಾಡ್ಕೊಂಡ ಪ್ರಕಾರ ಇಲ್ಲಿ ಬಂದು ಕುಳಿತುಕೊಂಡಾಗ 3-4 ವಚನಗಳು ಬರುತ್ತೆ. ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಬರುತ್ತೆ. ವಾಯುದೇವ ವಿಮಾನವ ಹೊತ್ತ ವಾಸದೇವ ತಲೆಗೊಳ್ಳಿಯ ನಿಲ್ಲ. ವಿಮಾನದ ಶಬ್ದ ಇಲ್ಲಿ ಬಳಕೆಯಾಗಿದೆ. ಇನ್ನೊಂದು ವಚನ ಅಲ್ಲಮ ಪ್ರಭುಗಳದ್ದು 1490 ವಚನದ ಸಂಖ್ಯೆ. ದೇಹವೆಂಬುದೊಂದು ವಿಮಾನವ ಮಾಡಿ, ದೇಹವೆಂಬುದೊಂದು ವಿಮಾನವ ಮಾಡಿ, ಇಲ್ಲಿ ವಿಮಾನ ಶಬ್ದದ ಬಳಕೆಯಿದೆ.
ಹೀಗಾಗಿ ಇದನ್ನು ನಾವು ನಿಮಗೆ ಇದೊಂದು ಬುತ್ತಿಯ ಗಂಟು ನಿಮ್ಮ ಹೊಟ್ಟೆ ನಿಮ್ಮ ತಲೆ ಕಟ್ಟಿದ್ದೀವಿ. ಈಗ ಉಣ್ಣದ ಹೊಟ್ಟೆಗೆ ಈಗ ಹೊಟ್ಟೆ ಮೇಲೆ ಕಟ್ತಾರೆ, ಈಗ ನಿಮ್ಮ ತಲೆಗೆ ಸುತ್ತ ನಾವು ಈ ವಚನದ ಆಪದ ಗಂಟನ್ನು ನಿಮಗೆ ಬುತ್ತಿ ಗಂಟನ್ನು ಕೊಡ್ತಾ ಇದ್ದೀವಿ. ಇದು ಮನೆಗೆ ಹೋದ್ಮೇಲೆ ನೀವು ಅದನ್ನು ತೆರೆದು ಓದಿ ನಿಮ್ಮ ಮಕ್ಕಳಿಗೆ ಬಹಳ ಹುಚ್ಚು ಮೊಬೈಲನ್ನು. ಈ ಮೊಬೈಲ್ನಲ್ಲಿ ದಿನನಿತ್ಯ ಅವರು ಮಕ್ಕಳು ಅಲ್ಲೊಂದು ಕಿಡ್ಸ್ ಅಂತ ಇದೆ, ಒಂದು ಮೆನು ಇದೆ, ಕಿಡ್ಸ್ ಅಂತ ಹೇಳಿ. ಅಲ್ಲಿ ನೀವು ಗಮನಿಸಿ, ಮೇಲೆ ಹೋಮ್ ಮೇಲೆ ನಾವೊಂದು ಬಸವಣ್ಣ ಅಂತ ತಗೊಳ್ಳಿ, ಐಕನ್ ಕ್ಲಿಕ್ ಮಾಡಿ ಅಲ್ಲಿ ಮೇಲ್ಭಾಗದಲ್ಲಿ ಇದು ಕಿಡ್ಸ್ ಅಂತ ಇದೆ, ಸಿಗ್ತಾ ನಿಮಗೆ. ಆ ಕಿಡ್ಸ್ ಅನ್ನೋದನ್ನು ಐಕಾನನ್ನು ಒತ್ತೀವಿ, ಬಟನ್. ಇಷ್ಟು ಪ್ರಮುಖವಾದ ಒಂದು ಸಾರಿ ಇಂಗ್ಲೆಂಡಿಂದ ನಮಗೆ ಒಂದು ಕರೆ ಬಂದು ಒಂದು ಮೊಬೈಲ್ನಲ್ಲಿ ಮೆಸೇಜ್ ಕಳಿಸಿದ್ರು. ನಾವು ಮಕ್ಕಳಿಗೆ ವಚನ ಕಲಿಸ್ಬೇಕು ಅಂತಿದ್ದೀವಿ, ಯಾವ ವಚನಗಳು ಕಲಿಸ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ತಾವು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಅವ್ರು ಕೇಳಿಕೊಂಡ್ರು. ಅವರ ಕೋರಿಕೆ ಹಿನ್ನೆಲೆಯಲ್ಲಿ ನಾವು ಈ ಐಕಾನನ್ನು ಸೆಲೆಕ್ಟೆಡ್ ವಚನಗಳನ್ನು ಈ ಐಕಾನ್ನಲ್ಲಿ ಅಳವಡಿಸಿದ್ವಿ. ಇಷ್ಟು ವಚನಗಳನ್ನು ನೀವು ಮಕ್ಕಳಿಗೆ ಕಲಿಸಿದರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಪ್ರೊಫೆಸರ್ ಸಿದ್ದೂರವರು ಇತ್ತೀಚೆಗೆ ಅವ್ರ ಮಗಳು ಮದುವೆ ಮಾಡಿಕೊಟ್ಟಾಗ, ಎಲ್ಲಿದ್ದಾರೆ ಮಗನ ಬಳಿಯ ಮಗಳು ಎಲ್ಲಿದ್ದಾರೆ, ಟೆಕ್ಸಸ್ನಲ್ಲಿದ್ದಾರೆ. ಅದನ್ನು ಶರಣರ ಪರಂಪರೆಗೆ ಅನುಗುಣವಾಗಿ ಅವರು ಮದುವೆ ಮಾಡಿಕೊಟ್ಟಾಗ ಅವರ ಅಳಿಯನಿಗೆ ವಚನದ ಪರಿಚಯ ಸಾಕಷ್ಟು ಇತ್ತು ಅನ್ನೋದನ್ನು ಕೇಳಿ ಅವರಿಗೆ ಭಾಳ ಸಂತೋಷ ಆಗಿದೆ. ಆ ಇವರ ಅಳಿಯ ನಮ್ಮ ದಾವಣಗೆರೆಯ ಅನುಭವ ಮಂಟಪದಲ್ಲಿ ಓದಿದಂಥ ವಿದ್ಯಾರ್ಥಿ ಅಂತಂದು ತಿಳಿದುಕೊಳ್ಳೋದು ಅವರಿಗೆ ಭಾಳ ವಿಸ್ಮಯವಾಗಿದೆ. ಸರಿಯಾಗಿ ಈ ಕಿಡ್ಸ್ ಅನ್ನೋದನ್ನು ನೀವು ಆಯ್ಕೆ ಮಾಡಿಕೊಂಡು ಅದರ ಎಲ್ಲ ವಚನಗಳನ್ನು ನೀವು ಮಕ್ಕಳಿಗೆ ನೃತ್ಯ ಮಾಡೋದು, ಅದನ್ನು ವಚನವನ್ನು ಕಂಠಪಾಠ ಮಾಡೋದು, ಹಾಡೋದು, ಅದೆಲ್ಲದನ್ನು ಕಲಿಸ್ಕೊಟ್ರೆ ನಾವು ಈ ವಚನ ತಯಾರು ಮಾಡೋದಕ್ಕೆ ನಮಗೆ ತುಂಬ ಸಂತೋಷ, ತೃಪ್ತಿ ಉಂಟು ಮಾಡುತ್ತೆ. ಜಗತ್ತಿನಾದ್ಯಂತ ಈ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಗುರುಗಳಿಗಿತ್ತು. ನಮ್ಮ ಗುರುಗಳಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಮೊಟ್ಟ ಮೊದಲಿಗೆ ಬಸವಣ್ಣವರ ವಚನಗಳನ್ನು 1965ರಲ್ಲಿ ಸಮಗ್ರ ವಚನಗಳನ್ನು ಪ್ರಿಂಟ್ ಮಾಡಿಸಿ ಅದನ್ನು ಬಿಡುಗಡೆ ಮಾಡಿ ಆಗಿನ ಮೈಸೂರು ಮಹಾರಾಜರಿಂದ ಜಯಚಾಮರಾಜೇಂದ್ರ ಒಡೆಯರವರಿಂದ ಅವರು ಬಿಡುಗಡೆ ಮಾಡಿಸಿದರು. ಪುಸ್ತಕಗಳನ್ನು ಎಷ್ಟು ಜನಕ್ಕೆ ನಾವು ಕೊಡೋಕ್ಕೆ ಸಾಧ್ಯ? ಈಗ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಭಾಳ ಹಿಂದೆಯೇ 1985ರಲ್ಲೇ ಗಣಕ ವಚನ ಸಂಪುಟ ಅಂತ ಹೇಳಿ ನಾವು ಒಂದು ಆ್ಯಪನ್ನು, ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ವಿ. ಅದೀಗ ಔಟ್ಡೇಟ್ ಆಗಿದೆ. ಅದು ಅವಾಗ ಡಾಸ್ನಲ್ಲಿ ಮಾಡಿದ್ವಿ, ಈಗ ವಿಂಡೋಸ್ ಇದೆ, ವಿಂಡೋಸ್ನಲ್ಲಿ ಮಾಡಿದ್ವಿ, ಅದು ಈಗ ಔಟ್ಡೇಟ್. ಅದಕ್ಕೆ ಮೊಬೈಲ್ನಲ್ಲಿ ಮಾಡಿದ್ವಿ. ಇದರ ಸದುಪಯೋಗವನ್ನು ನೀವೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿರೋದು ಬಸವಣ್ಣರ ಮೇಲೆ ನೀವು ಇಟ್ಟಿರತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆ. ಸಂಘಟಕರು ಬಹಳ ಚೆನ್ನಾಗಿ ಸಂಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸಿ ಮುಂದಿನ ನಿಮ್ಮ ಇದು ಹಾಡುಗಳನ್ನು ಏರ್ಪಡಿಸಿದ್ದಾರೆ. ಅದನ್ನು ಸ್ವೀಕರಿಸಿ ಮನೆಗೆ ಹೋದ ಮೇಲೆ ಇವ ನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕ್ಕೆ ನಮಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸಂಘ ಸಂಸ್ಥೆಯಿಂದ ಆಗಮಿಸಿದಂಥ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಎಲ್ಲ ಶರಣ ಬಂಧುಗಳೇ, ಎಲ್ಲರಿಗೂ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯ 42ನೇ ವಾರ್ಷಿಕೋತ್ಸವ ಹಾಗೂ ಜಗದ್ಗುರು ಬಸವೇಶ್ವರರ 893ನೇ ಜಯಂತಿ ಆರ್ಥಿಕ ಶುಭಾಶಯಗಳು. ಇಂದು ನಾವೆಲ್ಲರೂ 12ನೇ ಶತಮಾನದ ಮಹಾನ್ ಕ್ರಾಂತಿಕಾರಿ ಕಾಯಕಯೋಗಿ, ಜಗತ್ತಿನ ಮೊದಲ ಸಂಸತ್ತಿನ ಪ್ರವರ್ತಕರಾದ ಮಹಾತ್ಮ ಬಸವಣ್ಣನವರ ಜಯಂತಿಯನ್ನು ಆಚರಿಸಲು ಇಲ್ಲಿ ನೆರೆದಿದ್ದೇವೆ. ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಓಕೆ ಸರ್, ಸ್ಟಾರ್ಟ್ ಮಾಡಿ. ವಿಮಾನ ಕಾರ್ಖಾನೆ ಬಸವ ಸಮಿತಿ HAL ವತಿಯಿಂದ ಇವತ್ತು
ಈ ದಿನ 14/6/2026 ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ತರಳಬಾಳು ಸಿರಿಗೆರೆ ಬೃಹನ್ಮಠ ಹಾಗೂ ಇಂದು ಈ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ CN ಮಂಜುನಾಥ್ ಲೋಕಸಭಾ ಸದಸ್ಯರು ಅವರಿಗೆ ಬಸವ ಸೇವಾ ರತ್ನವನ್ನು ಪುರಸ್ಕಾರವನ್ನು ನಮ್ಮ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯ ವತಿಯಿಂದ ಪುರಸ್ಕಾರವನ್ನು ನೀಡಿರುತ್ತೇವೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಶಟಸ್ಥಳ ಧ್ವಜಾರೋಹಣ ಶರಣ ಈರಬಸಪ್ಪ ಮತ್ತು ಶರಣ ಧರಣಿಕುಮಾರ್ ಅವರು ನಿರ್ವಹಿಸಿಕೊಟ್ಟಿರ್ತಾರೆ. ಅಧ್ಯಕ್ಷರಾಗಿ ನಾವು ಬೇಲೂರಪ್ಪ ಅವರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸುತ್ತೇವೆ. ಶರಣ ಉಪನ್ಯಾಸ ಶರಣ ಸಿದ್ದು ಯಾಪಲಪುರವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿರ್ತಾರೆ. ನಾವು ಈ ಕಾರ್ಯಕ್ರಮದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ಇದರಲ್ಲಿ ಮಕ್ಕಳಿಗೆ ಪ್ರತಿಭಾ ಮಕ್ಕಳಿಗೆ SLC ಮತ್ತು PUC ಮಕ್ಕಳಿಗೆ ಪುರಸ್ಕಾರ ಮತ್ತು ವಿಶೇಷ ಪ್ರತಿಭಾನ್ವಿತ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿರುತ್ತೇವೆ. ಹಾಗೂ ವಿಶೇಷ ಸಾಧಕರಿಗೆ ನಮ್ಮ ವಿಶೇಷ ಸಾಧಕರನ್ನು ಗುರುತಿಸಿ ನಮ್ಮ ಸಮಿತಿಯ ವತಿಯಿಂದ ಅವರಿಗೆ ಬಸವ ಪುರಸ್ಕಾರವನ್ನು ಪುರಸ್ಕರಿಸಿದ್ದೇವೆ. ಹಾಗೂ ಮಕ್ಕಳಿಂದ ವಚನ ಗಾಯನ ಹಾಗೂ ವೇಷಭೂಷಣ ಸ್ಪರ್ಧೆಯನ್ನು ಆಯೋಜಿಸಿರುತ್ತೇವೆ. ಆಮೇಲೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಈ ದಿನ ಆಯೋಜಿಸುತ್ತೇವೆ. ಹಾಗೂ ಈಗ ಕಾರ್ಯಕ್ರಮದ ನಂತರ ಬಸವ ಭಕ್ತಿ ಕನ್ನಡ ಶಕ್ತಿ ಎಂಬ ಒಂದು ನಾಟಕವನ್ನು ಆಯೋಜಿಸಿದ್ದೇವೆ. ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಯಾರ್ಯಾರು ಗಣ್ಯರು ಆಗಮಿಸಿದ್ರು ಸರ್? ಸರ್, ಇದು 42ನೇ ವಾರ್ಷಿಕೋತ್ಸವ. 41 ವರ್ಷಗಳನ್ನು ಸಂಪೂರ್ಣವಾಗಿ ನಾವು ಪೂರೈಸಿ 41 HALನ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯು 41 ವರ್ಷಗಳ ಏನು ಪೂರೈಸಿ 42ನೇ ವರ್ಷಕ್ಕೆ ದಾಪುಗಾಲು ಇಡುತ್ತಾ ನಮ್ಮ ಸಂಸ್ಥೆಯು ಹೆಮ್ಮೆಯಿಂದ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮ 883ನೇ ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ವಿಜೃಂಭಣೆಯಿಂದ RT ನಗರದಲ್ಲಿ ತರಳುಬಾಳು ಕೇಂದ್ರದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶಿವಕುಮಾರ ಶಿವಾಚಾರ್ಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಸೇವಾ ಪುರಸ್ಕೃತರಾದಂಥ ಡಾಕ್ಟರ್ CN ಮಂಜುನಾಥ್ರವರು ಲೋಕಸಭಾ ಸದಸ್ಯರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಬಸವ ಸಮಿತಿಯಿಂದ ಅಂದರೆ ನಮ್ಮ ಬಸವ ಸಮಿತಿ HALನಲ್ಲಿ ಅನ್ಯರು ಅಂದರೆ ಇವನಾರವ ನೆನ್ನದೆ ಎಲ್ಲ ಜನಾಂಗದಲ್ಲಿ ಸಮಾಜಮುಖಿಯಾಗಿ ಎಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ವರ್ಗದವರು ಅವರು ಯಾವುದೇ ಮೇಲಿರಲಿ ಕೆಳಗಿರಲಿ ಮತ್ತು ಅಂತಸ್ತಿನಲ್ಲಿ ಯಾವುದೇ ಬಡವರಾಗಲಿ ಅಂಥವರನ್ನು ನಮ್ಮ ಸಮಿತಿ ಹಲವಾರು ವರ್ಷಗಳಿಂದ ಗುರುತಿಸಿ ಇದುವರೆಗೂ ಕೊಟ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ಬಾರಿ ಡಾಕ್ಟರ್ CN ಮಂಜುನಾಥರವರು ಈ ಬಸವ ಸೇವಾ ರತ್ನಕ್ಕೆ ಭಾಜನರಾಗಿದ್ದಾರೆ. ಅದನ್ನು ನಾವು ಈ ನಮ್ಮ ಸಂಸ್ಥೆಯಿಂದ ನಾವು ಅವರಿಗೆ ಕೊಡ್ತಕ್ಕಂಥದ್ದು ನಮಗೆಲ್ಲರ ಹೆಮ್ಮೆಯಾಗಿದೆ. ಅದೇ ರೀತಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿದ್ದೇವೆ. ಈ ಬಾರಿಯೂ ಕೂಡ ಸಿದ್ದು ಯಾಪಲವರನ್ನು ಕರೆಸಿ ಬಸವ ತತ್ವಗಳ ಬಗ್ಗೆ ಬಸವ ಚಿಂತನೆಯ ಬಗ್ಗೆ ನಮ್ಮ ಎಲ್ಲ ಬಸವ ಪ್ರಿಯರಿಗೆ ನಾವು ಉಣಬಡಿಸಿದ್ದೇವೆ ಅಂತ ಹೇಳೋದು ತಪ್ಪಾಗಲಾರದು. ಅದೇ ರೀತಿ ನಮ್ಮ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಿವಕುಮಾರ ಶಿವಾಚಾರ್ಯಗಳ ಆಶೀರ್ವಚನ ಕೂಡ ನಮ್ಮ ಎಲ್ಲ ಬಸವ ಪ್ರಿಯರಿಗೆ ಉಣಬಡಿಸಿ ಅವರ ಬಸವ ಮುಕ್ತಿಯನ್ನು ಕೂಡ ಅವರು ಎಲ್ಲ ಭಕ್ತಾದಿಗಳಿಗೆ ಕಲ್ಪಿಸಿದ್ದಾರೆ ಅಂತ ಹೇಳಿ ತಪ್ಪಾಗಲಾರದು. ಅದೇ ರೀತಿ ನಮ್ಮ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ವಿಶೇಷ ಸಾಧಕರನ್ನು ಗುರುತಿಸುವುದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ಮತ್ತು ಪ್ರತಿಭಾ ಪುರಸ್ಕಾರ SSLC ಮತ್ತು PUC ಮಕ್ಕಳಿಗೆ ಒಂದು ಪ್ರೋತ್ಸಾಹಿಸುವಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವಂಥ ಕೆಲಸವನ್ನು ನಮ್ಮ ಬಸವ ಸಮಿತಿ ಮಾಡ್ಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಸಹಕಾರ, ಹಿರಿಯರ ಸಹಕಾರ, ಎಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿದ್ದರೆ ನಾವು ಇನ್ನೂ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ನಾವು ಕೆಲಸವನ್ನು ಮಾಡ್ಕೊಳ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಕಾರಣರಾದಂಥ ನಮ್ಮ HALನ ಸಮಸ್ತ ಬಸವ ಪದಾಧಿಕಾರಿಗಳು ಹಾಗೂ ಸಮಸ್ತ ಸದಸ್ಯರು ಹಾಗೂ ಎಲ್ಲ ಸಮಸ್ತ ಕಾರ್ಖಾನೆಯ ಕಾರ್ಮಿಕರಿಗೂ ಇಂದು ನಾವು ಶರಣಾರ್ಥಿಗಳನ್ನು ತಿಳಿಸ್ತೇವೆ.